press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕ್ರಿಯಾಪದ ಪ್ರಕರಣವನ್ನು ಆರಂಭ ಮಾಡಿದ್ವಿ. ಕ್ರಿಯಾ ಪ್ರಕೃತಿ, ಧಾತು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಕ್ರಿಯಾಪದದ ಮೂಲ ರೂಪ ಧಾತು ಅಂತ ನಮಗೆ ಗೊತ್ತಾಯಿತು, ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ. ಹೌದಾ? ಕ್ರಿಯಾ ಪ್ರಕೃತಿ ಅಥವಾ ಧಾತು ಕ್ರಿಯಾಪದದ ಮೂಲ ರೂಪ. ಆ ಧಾತುವಿನಲ್ಲಿ ಎರಡು ರೀತಿಯ ಧಾತುಗಳಿದ್ದಾವೆ, ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತೇಳಿ. ಸಕರ್ಮಕ ಧಾತು ಅಂದರೆ ಕರ್ಮಪದವನ್ನು ಅಪೇಕ್ಷಿಸುವಂಥವು. ಅಕರ್ಮಕ ಧಾತು ಅಂದರೆ ಕರ್ಮಪದವನ್ನು ಅಪೇಕ್ಷಿಸದೆ ಇರತಕ್ಕಂಥ ವಾಕ್ಯಗಳು, ಇರ್ತಕ್ಕಂಥ ಕ್ರಿಯಾಪದಗಳು, ಆ ಕ್ರಿಯಾಪದದಲ್ಲಿರ್ತಕ್ಕಂಥ ಧಾತು. ಓಕೆ, ಇಲ್ಲಿ ನಾನೀಗ ಎರಡೂ ಕಡೆ ನಿನ್ನೆ ಮಾಡಿದ್ವಿ ಅದನ್ನು, ಸಕರ್ಮಕ ಮತ್ತು ಅಕರ್ಮಕ ಅಂಥೇಳಿ. ಹೌದಾ? ಸಕರ್ಮಕ ಧಾತುವಿನಲ್ಲಿ ಕರ್ಮಪದ ಇರ್ತದೆ, ಅಕರ್ಮಕ ಧಾತುವಿನಲ್ಲಿ ಕರ್ಮಪದ ಇರೋದಿಲ್ಲ. ಹೌದಾ? ನಾನು ಎರಡು ರೀತಿ ವಾಕ್ಯಗಳನ್ನು ಈಗ ನಿನ್ನೆ ತರಗತಿ ಸಂಬಂಧಪಟ್ಟ ಹಾಗೆ ಬರೆದಿದ್ದೀನಿ. ಓಕೆ, ಈಗ ಸ್ವಲ್ಪ ಅದನ್ನು ನಿಮಗೆ ಎರಡು ರೀತಿ ವಾಕ್ಯಗಳನ್ನು ಒಂದೇ ಸರಿ ನೋಡಿದಾಗ ಇನ್ನೂ ಸ್ಪಷ್ಟವಾಗಿ ಈ ಸಕರ್ಮಕ ಮತ್ತು ಅಕರ್ಮಕ ಅಂದರೆ ಏನು ಅನ್ನೋದು ತಿಳಿಯುತ್ತೆ. ನೋಡಿ, ಇದು ಅಕರ್ಮಕ ವಾಕ್ಯಗಳು. ನಾನು ನಿನ್ನೆ ತರಗತಿಯಲ್ಲಿ ಹೇಳಿದೆ, ಇಲ್ಲಿ ಕರ್ಮಪದದ ಅವಶ್ಯಕತೆಯೇ ಬರಲ್ಲ. ಇಟ್ ಮೀನ್ಸ್ ನಾವಿಲ್ಲಿ ಕ್ರಿಯಾಪದಕ್ಕೆ ಪ್ರಶ್ನೆ ಹಾಕೊಂಡ್ರೆ, ಈಗ ಮಗು ಮಲಗಿತು, ಏನು ಮಲಗಿತು ಅಂತ ನಾವಿಲ್ಲಿ ಪ್ರಶ್ನೆ ಹಾಕಕ್ಕೆ ಬರಲ್ಲ. ಯಾಕೆಂದ್ರೆ ಮಗು ಮಲಗಿದೆ, ಎಸ್ ಮುಗೀತು. ಇದು ಅಕರ್ಮಕ ವಾಕ್ಯ. ಇದು ಇಲ್ಲಿ ನೋಡಿ, ಮಗು ಹಾಲನ್ನು ಕುಡಿಯಿತು. ಹೌದಾ? ಮಗು ಹಾಲನ್ನು ಕುಡಿಯಿತು. ಇಲ್ಲಿ ಕುಡಿಯಿತು ಅನ್ನುವ ಕ್ರಿಯಾಪದ ಏನಿದೆಯಲ್ಲ, ಇದು ಈ ಕ್ರಿಯಾಪದಕ್ಕೆ ನಾವು ಪ್ರಶ್ನೆ ಹಾಕಿದರೆ, ಹೌದಾ ಮಗು ಕುಡಿಯಿತು ಅಂತ ನಾವು ಅಷ್ಟೇ ಆ ರೀತಿ ಬರೆದ್ರೆ ಏನನ್ನು ಕುಡಿಯಿತು ಅಂತ ನಾವು ಪ್ರಶ್ನೆ ಹಾಕ್ಬೋದು. ಹೌದಾ? ಹಾಗಾಗಿ ಇದು ಸಕರ್ಮಕ ವಾಕ್ಯ. ಇಲ್ಲಿ ಹಾಲನ್ನು ಅನ್ನುವ ಕರ್ಮಪದ ವಾಕ್ಯದಲ್ಲಿ ಇದೆ. ಅರ್ಥ ಆಯಿತು? ಅಲ್ಲಿ ಕರ್ಮಪದ ಇಲ್ಲ. ಈ ಕರ್ಮಪದ ಇರುವಂಥದ್ದೇ ಸಕರ್ಮಕ ವಾಕ್ಯ. ಈ ಸಕರ್ಮಕ ವಾಕ್ಯದ ಕ್ರಿಯಾಪದ ಏನು? ಕುಡಿಯಿತು. ಸಕರ್ಮಕ ವಾಕ್ಯದ ಕ್ರಿಯಾಪದ ಕುಡಿಯಿತು. ಕುಡಿಯಿತು ಕ್ರಿಯಾಪದದ ಧಾತು ಏನು? ಕುಡಿ. ಹೌದಾ? ಕಾಣ್ತಾ ಇದೆಯಾ? ಕುಡಿ. ಅರ್ಥ ಆಯ್ತಾ? ಇದು ಮೊದಲನೇದಾಗಿ ಮಗು ಹಾಲನ್ನು ಕುಡಿಯಿತು, ಇದು ಸಕರ್ಮಕ ವಾಕ್ಯ. ಅದರಲ್ಲಿ ನಾವು ಕ್ರಿಯಾಪದವನ್ನು ತೆಗೆದುಕೊಂಡ್ರೆ ಕುಡಿಯಿತು ಅನ್ನುವುದು ಸಕರ್ಮಕ ಕ್ರಿಯಾಪದ. ಆ ಸಕರ್ಮಕ ಕ್ರಿಯಾಪದದ ಧಾತು ಯಾವುದು? ಕುಡಿಯಿತು ಅನ್ನೋದು ಕ್ರಿಯಾಪದ, ಅದರ ಮೂಲ ರೂಪ ಕುಡಿ. ಹಂಗಾದ್ರೆ ಈ ಧಾತು ಯಾವ ಧಾತು ಆಯಿತು? ಸಕರ್ಮಕ ಧಾತು ಆಯಿತು. ಸಕರ್ಮಕ ಧಾತುಗಳು ಏನು ಅಪೇಕ್ಷೆ ಪಡ್ತವೆ? ಕರ್ಮಪದ ಇರಲೇಬೇಕು. ಓಕೆ, ಅದೇ ರೀತಿ ಇನ್ನೊಂದು, ಹುಡುಗನು ಪುಸ್ತಕವನ್ನು ಓದಿದನು. ಇಲ್ಲಿ ಕರ್ಮಪದ ಪುಸ್ತಕವನ್ನು, ನಿಮ್ಗೆ ಗೊತ್ತಿದೆ. ಕರ್ತೃಪದ ಹುಡುಗನು, ಕ್ರಿಯಾಪದ ಓದಿದನು. ಹೌದಾ? ಓದಿದನು ಕ್ರಿಯಾಪದ, ಕರ್ಮಪದ, ಕರ್ತೃಪದ, ಕ್ರಿಯಾಪದ. ಓದಿದನು ಎನ್ನುವ ಕ್ರಿಯಾಪದದ ಧಾತು, ಅದರ ಮೂಲ ರೂಪ, ಅದರ ಕ್ರಿಯಾ ಪ್ರಕೃತಿ ಎಲ್ಲವೂ ಒಂದೇ. ಅರ್ಥ ಆಯ್ತಾ? ಕ್ರಿಯಾಪದದ ಮೂಲ ರೂಪ ಅಂದ್ರೂ ಧಾತುನೇ, ಕ್ರಿಯಾಪದದ ಕ್ರಿಯಾ ಪ್ರಕೃತಿ ಅಂದ್ರೂ ಧಾತುನೇ, ಕ್ರಿಯಾಪದದ ಮೂಲ ರೂಪ ಧಾತು ಯಾವುದು ಅಂದ್ರೂ ಅದೇ. ಮೂರು ಒಂದೇ ಅರ್ಥ ಕೊಡ್ತಕ್ಕಂಥವು. ನಾವು ಧಾತು ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಕ್ರಿಯಾಪದದ ಮೂಲ ರೂಪವೇ ಧಾತು, ಅದಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಹೆಸರು. ಇಲ್ಲಿ ಓದಿದನು ಎಂಬ ಕ್ರಿಯಾಪದ ಇದೆ, ಅದರ ಧಾತು ಯಾವುದು? ಅದರ ಮೂಲ ರೂಪ ಯಾವುದು? ಓದು. ಈ ಓದು ಎಂಬ ಧಾತು ಸಕರ್ಮಕ ವಾಕ್ಯದಲ್ಲಿ ಇರೋದ್ರಿಂದ ಈ ಧಾತು ಎಂಥ ಧಾತು ಆಯಿತು? ಸಕರ್ಮಕ ಧಾತು. ಅರ್ಥ ಆಯ್ತಾ? ಅದು ಧಾತು.
ಕ್ರಿಯಾಪದದ ಮೂಲ ರೂಪವೇ. ಅದೆಂಥ ಧಾತು? ಸಕರ್ಮಕ ಧಾತು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಕರ್ಮಪದ ಇರ್ತದೆ. ಅದೇ ರೀತಿ ತಂದೆ ಊಟವನ್ನು ಮಾಡಿದರು. ಮಾಡಿದರು ಅದರ ಕ್ರಿಯಾಪದದ ಧಾತು, ಕ್ರಿಯಾಪದದ ಮೂಲ ರೂಪ ಮಾಡು. ಹೌದಾ? ಅದರ ಕ್ರಿಯಾಪದದ ಮೂಲ ರೂಪ ಮಾಡು. ಮಾಡು. ಓಕೆ, ಇಲ್ಲಿ ನೋಡಿ, ಮಾಡಿದರು ಇದು ಯಾವ ಇದು ಸಕರ್ಮಕ ವಾಕ್ಯ, ಸಕರ್ಮಕ ಕ್ರಿಯಾಪದ, ಸಕರ್ಮಕ ಧಾತು. ಅರ್ಥ ಆಯ್ತಾ? ಅವನು ದೇವರನ್ನು ನೆನೆದನು. ನೆನೆದನು ಕ್ರಿಯಾಪದ, ಅದರ ಧಾತು ನೆನೆ. ಓಕೆ, ನೋಡಿ, ಇವೆಲ್ಲವೂ ಸಕರ್ಮಕ ವಾಕ್ಯಗಳು, ಸಕರ್ಮಕ ಕ್ರಿಯಾಪದಗಳು, ಅವು ಸಕರ್ಮಕ ಧಾತು. ಅರ್ಥ ಆಯ್ತಾ? ಇಲ್ಲಿ ನೋಡೋಣ. ಈಗ ಇಲ್ಲಿ ಅಕರ್ಮಕ ವಾಕ್ಯಗಳನ್ನು ಬರೆದಿದ್ದೀನಿ ನಾನಿಲ್ಲಿ. ಓಕೆ, ಎಲ್ಲಿ? ಈ ಸೈಡು ಅಕರ್ಮಕ ವಾಕ್ಯಗಳು. ಮಗು ಮಲಗಿತು, ಇಲ್ಲಿ ಕರ್ಮಪದದ ಅವಶ್ಯಕತೆ ಇಲ್ಲ. ಹುಡುಗ ಓಡಿದನು, ತಂದೆ ಇದ್ದಾರೆ, ಅವನು ಬದುಕಿದನು. ಇಲ್ಲಿ ಮಲಗಿತು ಕ್ರಿಯಾಪದ, ಓಡಿದನು ಕ್ರಿಯಾಪದ, ಇದ್ದಾರೆ ಕ್ರಿಯಾಪದ, ಬದುಕಿದನು ಕ್ರಿಯಾಪದ. ಹೌದಾನಪ್ಪ? ಮಲಗಿತು ಈ ಕ್ರಿಯಾಪದದ ಧಾತು ಮಲಗು. ಓಡಿದನು ಕ್ರಿಯಾಪದದ ಧಾತು ಓಡು. ಇದ್ದಾರೆ ಕ್ರಿಯಾಪದದ ಧಾತು ಇರು. ಬದುಕಿದನು ಕ್ರಿಯಾಪದದ ಧಾತು ಬದುಕು. ನೋಡಿ, ಇವು ಅಕರ್ಮಕ ವಾಕ್ಯಗಳು. ಕರ್ಮಪದ ಇಲ್ಲದೆ ಇರುವ ವಾಕ್ಯ ಅಕರ್ಮಕ ವಾಕ್ಯ, ನೆನ್ಪಿಟ್ಕೋಬೇಕು. ಕರ್ಮಪದ ಇರುವಂಥದ್ದು ಸಕರ್ಮಕ. ಈ ಕ್ರಿಯಾಪದ ಎಂಥ ಕ್ರಿಯಾಪದ ಆಯಿತು? ಅಕರ್ಮಕ ಕ್ರಿಯಾಪದ. ಹಂಗಾರೆ ಧಾತು ಅಕರ್ಮಕ ಧಾತು. ಓಕೆ, ಓಡಿದನು ಅದರ ಧಾತು ಓಡು. ಇದು ಯಾವ ಧಾತು? ಅಕರ್ಮಕ ಧಾತು. ಇದ್ದಾರೆ ಇದು ಇರು, ಇದರ ಧಾತು ಇದು ಅಕರ್ಮಕ ಧಾತು. ಅವನು ಬದುಕಿದನು ಈ ಕ್ರಿಯಾಪದ ಎಂತ? ಇವೆಲ್ಲ ಕ್ರಿಯಾಪದಗಳು ಅಕರ್ಮಕ ಕ್ರಿಯಾಪದಗಳು. ಅದನ್ನು ನಾವು ಧಾತು ವಿಚಾರಕ್ಕೆ ಬಂದಾಗ ಈ ಧಾತುಗಳು ಯಾವ ಧಾತುಗಳು? ಅಕರ್ಮಕ ಧಾತುಗಳು. ಬದುಕು, ಇರು, ಓಡು, ಮಲಗು ಇವೆಲ್ಲ ಎಂಥ ಧಾತುಗಳು? ಅಕರ್ಮಕ ಧಾತುಗಳು. ಈ ವಾಕ್ಯಗಳು ಅಕರ್ಮಕ ವಾಕ್ಯಗಳು. ಈ ಕ್ರಿಯಾಪದಗಳು ಅಕರ್ಮಕ ಕ್ರಿಯಾಪದಗಳು. ಇವೆಲ್ಲವೂ ಸಕರ್ಮಕ. ಅರ್ಥ ಆಯ್ತು? ಈಗ ಈ ವಾಕ್ಯಗಳನ್ನು ನೀವು ಒಂದ್ಸರಿ ಓದ್ಕೊಳ್ಳಿ. ಓದ್ಕೊಂಡ್ರೆ ನಿಮಗೆ ಸಕರ್ಮಕ ಅಕರ್ಮಕ ಹೇಗೆ, ಜೊತೆಗೆ ಕ್ರಿಯಾಪದದ ಧಾತುಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೋಬಹುದು. ಎಸ್, ಮುಂದಕ್ಕೆ ಹೋಗೋಣ. ಈಗ ನೋಡಿ, ಈಗ ಇಲ್ಲಿ ಕೆಲವು ವಾಕ್ಯಗಳನ್ನು ನಾನು ಬರಿತೀನಿ, ಸ್ವಲ್ಪ ಗಮನಿಸಿ ನೀವು. ಓಕೆ, ಗೊತ್ತಾ ಇದ್ರಿ?
ಇಲ್ಲಿ ನಾನು 3 ವಾಕ್ಯವನ್ನು ಬರೆದಿದ್ದೀನಿ ನೋಡಿ. ಅಣ್ಣ ಅನ್ನವನ್ನು ಉಂಡನು, ಮೊದಲನೇ ವಾಕ್ಯ. ಕೃಷ್ಣ ಕಾಳಿಂಗವನ್ನು ಮರ್ದಿಸಿದನು, ಅಕ್ಕ ತಂಗಿಯನ್ನು ಕರೆದಳು. ಈ 3 ವಾಕ್ಯ ಬರೆದಿದ್ದೀನಿ, ಹೌದಾ? ಓಕೆ ನೋಡಿ, ಈ 3 ವಾಕ್ಯಗಳನ್ನು ನೀವು ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ. ಕರ್ತೃಪದ, ಕರ್ಮಪದ, ಕ್ರಿಯಾಪದ, ವಚನ, ಏಕವಚನ, ಬಹುವಚನ, ಲಿಂಗ, ಪುಲ್ಲಿಂಗ, ಹೌದೇನಪ್ಪ, ಎಲ್ಲವೂ ಇರುವಂಥ ವಾಕ್ಯಗಳನ್ನು ಇಲ್ಲಿ ನಾವು ಕಾಣ್ಬೋದು. ನೋಡ್ರಿ, ಅಣ್ಣ ಪುಲ್ಲಿಂಗ, ಏಕವಚನ. ಕ್ರಿಯಾಪದ ಏನು ಬಂತು? ಇಲ್ಲೂ ಕೂಡ ಕ್ರಿಯಾಪದ ಕರ್ತೃವಿನ ಲಿಂಗ ವಚನವೇ ಕ್ರಿಯಾಪದದಲ್ಲಿ ಇರಬೇಕು, ಹೌದಾ? ಇದೆಯಾ? ಅಣ್ಣ ಅನ್ನೋದು ಏನದು? ಪುಲ್ಲಿಂಗ. ಎಷ್ಟು ಜನ ಇದ್ದಾರೆ? ಒಬ್ಬರೇ. ಅದು ಎಂಥ ವಚನ? ಏಕವಚನ ಅಂತ ಕರಿತೀವಿ, ಹೌದಾ? ಪುಲ್ಲಿಂಗ ಏಕವಚನ. ಉಂಡನು ಅನ್ನೋದು ಪುಲ್ಲಿಂಗವನ್ನು ಸೂಚಿಸುತ್ತೆ, ಏಕವಚನವನ್ನು ಸೂಚಿಸುತ್ತೆ, ಹೌದಾ? ಕೃಷ್ಣ ಕಾಳಿಂಗವನ್ನು ಮರ್ದಿಸಿದನು, ಹೌದಾ? ಕೃಷ್ಣ ಅನ್ನೋನು ಪುಲ್ಲಿಂಗ, ಏಕವಚನ. ಇಲ್ಲೂ ಕೂಡ ಮರ್ದಿಸಿದನು, ಏಕವಚನ, ಪುಲ್ಲಿಂಗ. ಒಂದು ಸಾಯಿಸಿದ ಅಥವಾ ಹತ್ಯೆ, ಅದನ್ನು ನಾಶ ಮಾಡಿದ, ಹೌದಾ? ಕೊಂದ ಅಂತ ಅರ್ಥ ಬರ್ತಕ್ಕಂಥ ಪದ ಇದು. ನೆಕ್ಸ್ಟ್, ಅಕ್ಕ ತಂಗಿಯನ್ನು ಕರೆದಳು. ಇಲ್ಲಿ ನೋಡಿ, ಅಕ್ಕ ಸ್ತ್ರೀಲಿಂಗ, ಏಕವಚನ. ಕ್ರಿಯಾಪದ ಏನು ಬಂತು? ಕರೆದಳು. ಕ್ರಿಯಾಪದ ಸ್ತ್ರೀಲಿಂಗವನ್ನು ಸೂಚಿಸ್ತಾ ಇದೆ, ಏಕವಚನವನ್ನು ಸೂಚಿಸ್ತಾ ಇದೆ. ಇದು ಒಂದು ರೀತಿ ವಾಕ್ಯಗಳು, ಹೌದೇನಪ್ಪ? ಉಂಡನು, ಮರ್ದಿಸಿದನು, ಕರೆದಳು, ಇದು ಕ್ರಿಯಾಪದಗಳು, ಕ್ರಿಯೆಯನ್ನು ಹೇಳ್ತಕ್ಕಂಥ ಕ್ರಿಯಾಪದಗಳು. ಕ್ರಿಯೆಯನ್ನು ಯಾರು ಮಾಡಿದರು? ಅವರು ಕರ್ತೃಪದ. ಅವನ್ನ ಎಂತ ಕರಿತೀವಿ? ಕರ್ತೃಪದ. ಕಳೆ ಸರ್ನ ಹೇಳಿದ್ದೀನಿ, ಇನ್ನೊಂದು ಸರಿನೂ ಹೇಳ್ತೀನಿ, ಪರವಾಗಿಲ್ಲ, ತಿಳ್ಕೊಳ್ಳಿ. ಓಕೆ, ಈಗ ಕ್ರಿಯಾಪದಕ್ಕೆ ಪ್ರಶ್ನೆ ಹಾಕೊಂಡ್ರೆ, ಅಣ್ಣ ಏನನ್ನ ಉಂಡನು ಅಂದರೆ ಅನ್ನವನ್ನು, ಇದು ಕರ್ಮಪದ. ಕಾಳಿಂಗವನ್ನು ಕರ್ಮಪದ. ತಂಗಿಯನ್ನು ಅಕ್ಕ ಕರೆದಳು, ಯಾರನ್ನು ಕರೆದಳು? ತಂಗಿಯನ್ನು. ಕ್ರಿಯಾಪದಕ್ಕೆ ಏನನ್ನು ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ ಬರೋ ಉತ್ತರವೇ ಕರ್ಮಪದ. ಕರ್ತೃಪದ, ಕರ್ಮಪದ, ಕ್ರಿಯಾಪದ. ಓಕೆ, ಈ ವಾಕ್ಯಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಇನ್ನು ಇದೇ ವಾಕ್ಯಗಳು ನಾನು ಬೇರೆ ರೀತಿಯಲ್ಲಿ ಬರೀತೀನಿ ನೋಡಿ. ನೋಡ್ತಾ ಇದ್ದೀರಿ? ಮೊದಲನೇ ವಾಕ್ಯ, ಮೊದಲನೇ ಭಾಗದ 1ನೇ ವಾಕ್ಯ, ಹೌದಾ? 2ನೇ ಭಾಗದ 1ನೇ ವಾಕ್ಯವನ್ನು ನೋಡಿ. ನೋಡಿದ್ರಿ? ನೋಡಿ, ಅಣ್ಣ ಅನ್ನವನ್ನು ಉಂಡನು ಅಂತ ನಾನು ಮೊದಲನೇ ವಾಕ್ಯ, ಆವಾಗಲೇ ನಾನು ಮೊದಲನೇ ಗುಂಪಿನಲ್ಲಿರುವ 1ನೇ ವಾಕ್ಯವನ್ನು ಓದಿದೆ, ನಿಮ್ಗೆ ಹೇಳಿದೆ, ಹೌದಾ? ಎಸ್. ಈಗ ನೋಡಿ, ಅದೇ ವಾಕ್ಯವನ್ನು ಏನು ಬರೆದಿದ್ದೀನಿ? ಅಣ್ಣನಿಂದ ಅನ್ನವು ಉಣ್ಣಲ್ಪಟ್ಟಿತು. ಅರ್ಥ ಆಯ್ತಾ?
ಕೃಷ್ಣ ಕಾಳಿಂಗವನ್ನು ಮರ್ದಿಸಿದನು. ಕೃಷ್ಣನಿಂದ ಕಾಳಿಂಗವು ಮರ್ದಿಸಲ್ಪಟ್ಟಿತು. ಅಕ್ಕ ತಂಗಿಯನ್ನು ಕರೆದಳು. ಅಕ್ಕನಿಂದ ತಂಗಿಯು ಕರೆಯಲ್ಪಟ್ಟಳು. ಈ ಮೊದಲನೇ ವಾಕ್ಯ ಎರಡನೇ ವಾಕ್ಯವನ್ನು ನೀವು ಸ್ವಲ್ಪ ಗಮನಿಸಿ. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿ ಒಂದು ಸಂಪೂರ್ಣ ವಾಕ್ಯ ಆಗಿದೆ. ಇಂಥ ವಾಕ್ಯವನ್ನು, ಇಂಥ ಪ್ರಯೋಗವನ್ನು ಕರ್ತರಿ ಪ್ರಯೋಗ ಅಂತ ಕರಿತೀವಿ, ಅಥವಾ ಕರ್ತರಿ ವಾಕ್ಯಗಳು ಅಂತ ಕರಿತೀವಿ. ಹೌದಾ? ಕರ್ತರಿ ಪ್ರಯೋಗ ವಾಕ್ಯಗಳು. ಕರ್ತರಿ ಪ್ರಯೋಗ ವಾಕ್ಯಗಳಂದ್ರೆ ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳು ವಾಕ್ಯದಲ್ಲಿ ಇದ್ದು ಅವು ಲಿಂಗ ವಚನಗಳಿಂದ ಸಮನಾಗಿದ್ದರೆ ಅದು ಕರ್ತರಿ ಪ್ರಯೋಗ ವಾಕ್ಯಗಳು. ನಾನು ನಿಮ್ಗೆ ಇಲ್ಲಿ ಹೇಳಿದೆ, ನಾನು ಅದನ್ನೇ. ಹೌದಾ? ಕ್ರಿಯಾಪದದಲ್ಲಿ ಹೇಳಿದೆ ಲಿಂಗ ವಚನಗಳಿಂದ ಸಮನಾಗಿವೆ, ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳು ಇವೆ. ಸೊ ಹಾಗಾಗಿ ಇಂಥ ವಾಕ್ಯಗಳನ್ನು ಕರ್ತರಿ ಪ್ರಯೋಗ ವಾಕ್ಯಗಳು ಅಂತ ಕರಿತೀವಿ. ಅರ್ಥ ಆಯಿತು? ಇಲ್ಲ, ಈ ವಾಕ್ಯಗಳನ್ನು ನೋಡಿ. ಇಲ್ಲಿ ಏನಾಗಿದೆ, ಇಲ್ಲಿ ಇಲ್ಲೇನಾಗಿದೆ, ಅಲ್ಪಡು ಎಂಬ ಪ್ರತ್ಯಯ ಬಂದಿದೆ. ಅಲ್ಲೇನಾಗಿದೆ, ಅಲ್ಪಡು ಎಂಬ ಪ್ರತ್ಯಯ ಕ್ರಿಯಾಪದದ ಮೇಲೆ ಬಂದು ಅದೇನಾಗಿದೆ, ವಾಕ್ಯವು ಇಲ್ಲಿರ್ತಕ್ಕಂಥ ವಾಕ್ಯ ಅನ್ನವನ್ನು ಉಂಡನು ಅನ್ನುವ ವಾಕ್ಯ ಏನಾಯಿತು, ಅಣ್ಣನಿಂದ ಅನ್ನವು ಉಣ್ಣಲ್ಪಟ್ಟಿತು. ಈ ಕ್ರಿಯಾಪದಕ್ಕೆ ಅಲ್ಪಡು ಎಂಬ ಪ್ರತ್ಯಯ ಬಂದಿದ್ದರಿಂದ ಲಿಂಗ ವಚನ ಸರಿ ಇದೆ, ಆದರೆ ಇಲ್ಲಿ ಪ್ರತ್ಯಯಗಳು ಚೇಂಜ್ ಆಗಿದ್ದಾವೆ. ಹೌದಾ? ಹೌದಾ? ಪ್ರತ್ಯಯಗಳು ಚೇಂಜ್ ಆಗಿ ಕರ್ತೃವಿನ ಪದದ ಮೇಲೆ, ಕರ್ಮ ಪದಗಳ ಮೇಲೆ ಪ್ರತ್ಯಯಗಳು ಬದಲಾವಣೆ ಆಗಿದ್ದಾವೆ. ಅಲ್ಪಡು ಎಂಬ ಪ್ರತ್ಯಯ ಬಂದಿದೆ. ಅಂದರೆ ನೋಡಿ, ಈ ರೀತಿ ಅಲ್ಪಡು ಎಂಬ ಪ್ರತ್ಯಯ ಬಂದಿರೋದ್ರಿಂದ ಇದನ್ನು ಕರ್ಮಣಿ ಪ್ರಯೋಗ ವಾಕ್ಯಗಳು ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಕರ್ಮಣಿ ಪ್ರಯೋಗ ವಾಕ್ಯ. ಗೊತ್ತಾಯ್ತು? ಕರ್ಮಣಿ ಪ್ರಯೋಗ ವಾಕ್ಯಗಳು ಅಂತ ಕರಿತೀವಿ. ಈ ರೀತಿ ಇದ್ದರೆ ಕರ್ತರಿ ಪ್ರಯೋಗ ವಾಕ್ಯಗಳು ಅಂತ ಕರಿತೀವಿ ನಾವು. ಹೌದಾ? ಹಂಗೆ ಎರಡಕ್ಕೂ ಡೆಫಿನೇಷನ್ ಇದೆ. ಮೊದಲನೇ ಡೆಫಿನೇಷನ್ ನೋಡ್ಕೊಂಬಿಡೋಣ. ಕರ್ತರಿ ಪ್ರಯೋಗ, ಕರ್ತರಿ ಪ್ರಯೋಗದ ಡೆಫಿನೇಷನ್ ಏನು ನೋಡ್ಕೊಂಬಂದ್ಬಿಡೋಣ. ಎಸ್, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂಥೇಳಿ ಈಗ ಎರಡಕ್ಕೂ ಡೆಫಿನೇಷನನ್ನು ಬರೆದ್ಬಿಡ್ತೀನಿ. ಎಸ್, ಇಲ್ಲಿ ಕರ್ತರಿ ಪ್ರಯೋಗದಲ್ಲಿ ಏನಾಗ್ತದೆ, ಧಾತುವಿನ ಮೇಲೆ ಕಾಣಿಸ್ತಾ ಇದೆ,
ಹಾಂ, ಧಾತುಗಳ ಮೇಲೆ. ಓಕೆ, ಲಿಂಗ ವಚನ ಧಾತುಗಳಿಗೆ ಲಿಂಗ ವಚನ ವಾಚಕಗಳು ಸೇರಿ ಧಾತುಗಳಿಗೆ ಲಿಂಗ ವಚನ ವಾಚಕಗಳು ಸೇರಿ ವಾಕ್ಯವಾಗಿವೆ. ಹೌದಾ? ಹಾಗಾಗಿ ಕ್ರಿಯಾಪದಗಳಿಗೆ ಏನಾಗ್ತದೆ? ಕ್ರಿಯಾಪದಗಳಿಗೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ. ಓಕೆ, ನೋಡಿ, ಈಗ ಮೊದಲನೇ ಗುಂಪು ನಾನೇನು ಹೇಳಿದೆ, ಇವೆಲ್ಲ ಏನಿವು ಕರ್ತರಿ ಪ್ರಯೋಗ ಅಂತ ಹೇಳಿದೆ ನಾನು, ಕರ್ತರಿ ವಾಕ್ಯಗಳು. ಓಕೆ, ಇಲ್ಲಿ ಏನು ಡೆಫಿನೇಷನ್ನು? ಧಾತುಗಳಿಗೆ ಲಿಂಗ ವಚನವಾಚಕಗಳು ಸೇರಿ ವಾಕ್ಯಗಳಾಗಿವೆ. ಇಲ್ಲಿ ಧಾತುಗೆ ಲಿಂಗ ವಚನ ಸೇರಿ ವಾಕ್ಯಗಳಾಗಿದ್ದಾವೆ. ಇಲ್ಲಿ ಕರ್ತರಿ ಪ್ರಯೋಗ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ, ಇಲ್ಲಿ ಕ್ರಿಯಾಪದಗಳೇನಿದಾವಲ್ಲ, ನಾನು ನಿಮ್ಗೆ ಹೇಳಿದೆ ಆವಾಗಲೇ, ಈಗ ಅದನ್ನು ವಾಕ್ಯದಲ್ಲಿ ಬರೆದ್ಬಿಟ್ಟಿದ್ದೀನಿ ಕೆಳಗಡೆ. ಕ್ರಿಯಾಪದಗಳಿಗೆ ಏನಾಗ್ತದೆ? ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನ ಬರ್ತವೆ. ಆವಾಗ ನಮ್ಗೇನು ಗೊತ್ತಾಗುತ್ತದು? ಇದು ಕರ್ತರಿ ಪ್ರಯೋಗ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಕರ್ತರಿ ವಾಕ್ಯಗಳಲ್ಲಿ ಕ್ರಿಯಾಪದಗಳು ನೋಡ್ಕೋಬೇಕು ನಾವು. ಕರ್ತು ಏನಿದೆ ಇಲ್ಲಿ ನೋಡಿ, ಕರೆದಳು ಸ್ತ್ರೀಲಿಂಗ ಏಕವಚನ, ಕೃಷ್ಣ ಪುಲ್ಲಿಂಗ ಏಕವಚನ, ಅದು ಕ್ರಿಯಾಪದದಲ್ಲಿ ಬರಬೇಕು. ಇದು ಏನು ಇರುತ್ತೋ ಇಲ್ಲಿ, ಯಾವ ಲಿಂಗ ಇರುತ್ತೆ, ಯಾವ ವಚನ ಇರುತ್ತೋ ಅದೇ ಲಿಂಗ ವಚನಗಳು ಕ್ರಿಯಾಪದದಲ್ಲಿ ಕಾಣಿಸ್ಬೇಕು. ಆ ರೀತಿ ಸಮನಾಗಿ ಬಂದರೆ ಅಂಥವು ಕರ್ತರಿ ಪ್ರಯೋಗ. ಅರ್ಥ ಆಯ್ತಾ? ಹಾಂ, ಅದು ಡೆಫಿನೇಷನ್ ಇಷ್ಟು ಬರ್ಕೊಂಬಿಟ್ರೆ ಸಾಕು ನೀವು. ಇದು ಬೇಡ ವಾಕ್ಯ. ಕ್ರಿಯಾಪದಗಳಿಗೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು, ಕರ್ತೃಪದದ ಲಿಂಗ ವಚನಗಳು ಕ್ರಿಯಾಪದದಲ್ಲಿ ಇರಬೇಕು. ಅವು ಕರ್ತರಿ ಪ್ರಯೋಗ ವಾಕ್ಯಗಳು ಅಂತ ಕರಿತವೆ. ಇವು ನಾನು ಎಕ್ಸಾಂಪಲ್ ಬರೆದಿದ್ದೀನಿ 3, ಅವೆಲ್ಲವೂ ಕರ್ತರಿ ಪ್ರಯೋಗ ವಾಕ್ಯಗಳು. ಓಕೆ, ಇಲ್ಲಿ ಬನ್ನಿ, ಕರ್ಮಣಿ ಪ್ರಯೋಗ ವಾಕ್ಯಗಳನ್ನು ಇಲ್ಲಿ ಬರೆದಿದ್ದೀನಿ. ಅಣ್ಣನಿಂದ ಅನ್ನವು ಉಣ್ಣಲ್ಪಟ್ಟಿತು, ಕೃಷ್ಣನಿಂದ ಕಾಳಿಂಗವು ಮರ್ದಿಸಲ್ಪಟ್ಟಿತು, ಅಕ್ಕನಿಂದ ತಂಗಿಯು ಕರೆಯಲ್ಪಟ್ಟಳು. ಇಲ್ಲಿ ಲಿಂಗ ವಚನ ಏನಾಯಿತು? ಬದಲಾವಣೆ ಆಯಿತು ಕ್ರಿಯಾಪದದಲ್ಲಿ. ಹೌದಾ? ಗಮನಿಸಿ, ಲಿಂಗ ವಚನ ಏನಾಯಿತು? ಬದಲಾವಣೆ ಆಗಿದೆ. ಹೌದಾ? ಇಲ್ಲಿ ಏನಾಯಿತು? ಅಲ್ಪಡು ಈ ಕರ್ಮಣಿ ಪ್ರಯೋಗ ಅಂತ ನಾವೇನು ಕರೆದ್ವಿ, ಇಲ್ಲಿ ಕರ್ಮಣಿ ಪ್ರಯೋಗ ಅಂತ ನಾವೇನು ಕರೆದ್ವಲ್ಲ, ಈ ವಾಕ್ಯಗಳು ಹೇಗಾದವು? ಇಲ್ಲಿ ಅಲ್ಪಡು ಎಂಬ ಪ್ರತ್ಯಯ ಬಂದಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಡೆಫಿನೇಷನ್ ಬರ್ಕೊಳ್ಳಿ, ಹೇಳ್ತೀನಿ. ಅಲ್ಪಡು ಎಂಬ ಪ್ರತ್ಯಯ ಸೇರಿ ಅದಕ್ಕೆ
ಕಾಲಸೂಚಕ ಅಖ್ಯಾತ ಪ್ರತ್ಯಯಗಳು ಕಾಲಸೂಚಕ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗವಾಗುತ್ತದೆ. ಕರ್ಮಣಿ ಪ್ರಯೋಗ ವಾಕ್ಯಗಳಾಗುತ್ತದೆ. ಓಕೆ, ಹೇಗಾಗ್ತದೆ ನೋಡಿ. ಈ ಡೆಫಿನೇಷನ್ ಏನು ಹೇಳುತ್ತೆ? ಅಲ್ಪಡು ಎಂಬ ಪ್ರತ್ಯಯ ಸೇರಿ ಕ್ರಿಯಾಪದದಲ್ಲಿ ಏನಾಗ್ತದೆ, ಅದಕ್ಕೆ ಕಾಲಸೂಚಕ ಪ್ರತ್ಯಯ ಸೇರ್ತದೆ, ಅಖ್ಯಾತ ಪ್ರತ್ಯಯಗಳು ಸೇರ್ತವೆ, ಆಗ ಅದು ಕರ್ಮಣಿ ಪ್ರಯೋಗ ಆಗ್ತದೆ. ಹೌದಾ? ಹೇಗೆ? ಒಂದನ್ನು ನಾನು ಇಲ್ಲಿ ಬಿಡಿಸಿ ಬರೀತೀನಿ ನೋಡಿ. ಇಲ್ಲಿ ಏನಾಯ್ತು, ಕರೆಯಲ್ಪಟ್ಟಳು ಅಂತ ಒಂದು ವಾಕ್ಯ ಕ್ರಿಯಾಪದ ತಗೊಳ್ಳೋಣ. ಈ ಕ್ರಿಯಾಪದ ಕರೆಯಲ್ಪಟ್ಟಳು, ಹೌದಾ? ಕರೆಯಲ್ಪಟ್ಟಳು, ಅದನ್ನು ಹೇಗೆ ನಾವೀಗ ನೋಡಿ, ಈ ಡೆಫಿನೇಷನ್ನಿಗೆ ಹೇಗೆ ಬಿಡಿಸ್ಬೋದು ಅಂದರೆ, ಕರೆ ಪ್ಲಸ್ ಅಲ್ಪಡು, ಹೌದಾ, ಅಳು, ಹೌದಾ? ಇಲ್ಲಿ ಅಖ್ಯಾತ ಪ್ರತ್ಯಯ ಅಂದರೆ ಅಳು, ಇಲ್ಲಿ ಅಲ್ಪಡು ಎಂಬುದು ಪ್ರತ್ಯಯ, ಹೌದಾ? ಅಲ್ಪಡು ಅಂದರೆ ಪ್ರತ್ಯಯ. ಯಾವ ಪ್ರತ್ಯಯ? ಕರ್ಮಣಿ ಪ್ರತ್ಯಯ ಅಲ್ಪಡು ಎಂಬುದು. ಅರ್ಥ ಆಯ್ತಾ? ಅಲ್ಪಡು ಎಂಬುದು ಕರ್ಮಣಿ ಪ್ರತ್ಯಯ, ಅಳು ಅನ್ನೋದು ಅಖ್ಯಾತ ಪ್ರತ್ಯಯ. ಹಾಗಾಗಿ ಇದೇನಾಯ್ತು? ಕರೆಯಲ್ಪಟ್ಟಳು. ಅಲ್ಲಿ ಟಾ ಇಲ್ಲ ಡಾ ಬಂದಿದೆ, ಬಂದು ಅದು ಆದೇಶವಾಗಿ ಬಂದಿದೆ ಅಂತ ಹೇಳಿ ಭಾವಿಸ್ಬೇಕು. ಅಲ್ಪಡು ಎಂಬ ಪ್ರತ್ಯಯ ಅದು ಬಂದಾಗ ಅಲ್ಲಿ ಬದಲಾವಣೆ ಆಗ್ತದೆ. ಕರೆಯಲ್ಪಡೋ ಅಳು ಅಂತ ಆಗಲ್ಲ, ಕರೆಯಲ್ಪಟ್ಟಳು, ಹೌದಾ? ಅದೇ ರೀತಿ ಮರ್ದಿಸಲ್ಪಟ್ಟಿತು, ಅದೇ ರೀತಿ ಉಣ್ಣಲ್ಪಟ್ಟಿತು. ಉಣ್ಣು ಪ್ಲಸ್ ಅಲ್ಪಡು ಪ್ಲಸ್ ಇತು, ಉಣ್ಣಲ್ಪಟ್ಟಿತು. ಹೀಗೆ ಆಗ್ತಕ್ಕಂಥ ವಾಕ್ಯಗಳು ಕರ್ಮಣಿ ಪ್ರಯೋಗ ವಾಕ್ಯಗಳು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ. ಇಲ್ಲಿ ಅಲ್ಪಡು ಎಂಬ ಪ್ರತ್ಯಯ ಏನು ಕ್ರಿಯಾಪದದಲ್ಲಿ ಬರ್ತದೆ, ನಿಮಗೆ ವಾಕ್ಯ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ಕೃಷ್ಣನಿಂದ ಕಾಳಿಂಗವು ಮರ್ದಿಸಲ್ಪಟ್ಟಿತು. ಇಲ್ಲಿ ಅಕ್ಕನಿಂದ ತಂಗಿಯು ಕರೆಯಲ್ಪಟ್ಟಳು. ತೃತೀಯ ವಿಭಕ್ತಿ ಬರ್ತದೆ ಕರ್ತೃವಿನ ಮೇಲೆ, ಹೌದಾ? ತೃತೀಯ ವಿಭಕ್ತಿ ಬರ್ತದೆ ಕರ್ತೃವಿನ ಮೇಲೆ. ಹಾಗಾಗಿ ಇಲ್ಲಿ ಅಲ್ಪಡು ಎಂಬುದೇ ಮುಖ್ಯ. ಅಲ್ಪಡು ಎಂಬ ಪ್ರತ್ಯಯ ಯಾವ ವಾಕ್ಯದಲ್ಲಿ ಬರ್ತದೆ ಆ ವಾಕ್ಯವನ್ನ ಕರ್ಮಣಿ ಪ್ರಯೋಗ, ಇದು ಕರ್ತರಿ ಪ್ರಯೋಗ. ಸಹಜವಾಗಿ ನಾವು ಏನು ಬರಿತೀವಿ? ಇದು ಕರ್ತರಿ ಪ್ರಯೋಗ. ಈ ಕರ್ಮಣಿ ಪ್ರಯೋಗ ಇಲ್ಲಿ ಯಾಕೆ ಹೇಳಿದ್ವಿ ಅಂದರೆ, ಇದು ಸಂಸ್ಕೃತದಲ್ಲಿ ಹೆಚ್ಚಾಗಿ ಈ ವಾಕ್ಯಗಳು ಬಳಕೆಯಲ್ಲಿವೆ. ನಮ್ಮ ಕನ್ನಡ ಭಾಷೆಯಲ್ಲಿ ಈ ರೀತಿಯ ವಾಕ್ಯಗಳು ಬಳಕೆಯಲ್ಲಿ ಇಲ್ಲ, ಕಡಿಮೆ. ಇತ್ತೀಚೆಗೆ ಕೆಲವೊಂದು ವಾಕ್ಯಗಳನ್ನು ಬಳಸಿದ್ದಾರೆ, ಹೌದಾ? ಇವು ಸಂಸ್ಕೃತದ ವಾಕ್ಯಗಳು, ಹೆಚ್ಚಾಗಿ ಕನ್ನಡದಲ್ಲಿ ಇವು ಬಳಕೆ ಇಲ್ಲ. ಸೊ ಆದರೂ ನಿಮಗೆ ಸ್ವಲ್ಪ ಕಿರು ಪರಿಚಯ ಇರಲಿ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ. ಓಕೆ, ಎಸ್, ಟೇಕ್ ಡೌನ್.